ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಅಂಬಡಗಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂತಹ ಹುಲಿಕಟ್ಟಿ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ಸರ್, ನಮ್ಮ ಹೆಸರು ಮಲ್ಲಪ್ಪ ನಾಗಪ್ಪ ಮುಖಾಸಿ, ಅಂಬಡಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಲಿಕಟ್ಟಿ ಗ್ರಾಮದ 5ನೇ ವಾರ್ಡಿನ ಸದಸ್ಯರು ಸರ್. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಮತ್ತು ವಾರ್ಡದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿದ್ವು ಆಗಿರ್ಲಿಲ್ಲ? ಓಕೆ ಸರ್. ಅದಾದ ನಂತರ ತಾವು ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಸರ್, ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ನಮ್ಮೂರಾಗ ಆಗಿದ್ದಾರೆ ಸರ್. ಅವರು ಅಭಿವೃದ್ಧಿ ಮಾಡಿದಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಇಷ್ಟ ನಾವು ಮಾಡಿದಷ್ಟು ಅಭಿವೃದ್ಧಿ ಅಂತೂ ಅವ್ರು ಮಾಡಿಲ್ಲ ಸರ್. ಈಗ ನಮ್ಮ ಅವಧಿ ಒಳಗ ನಾವು ಕುಡಿಯುವ ನೀರಿಂದಾಗಲಿ, ಬೀದಿ ದೀಪ ಆಗಲಿ, ನಾವು ಬೀದಿ ದೀಪಿಗಂತೂ ನಾವು ನಿರಂತರ ನಾವು ನಮ್ಮ ಸಿಬ್ಬಂದಿಗಳು ಲೇಟ್ ಮಾಡಿದ್ರು ನಾವು ಸ್ವತಃ ಒಂದು ಅಂಗಡಿಗೆ ಹೋಗಿ ತಂದ ನಾವು ಬೀದಿ ದೀಪ ನಾವು ಹಾಕ್ಸಿದೇವ್ರಿ ಸರ್. ಮುಂದ ಸಿಸಿ ಗಟ್ರ ಮಾಡ್ಸೇವ್ರಿ, ಸಿಸಿ ರೋಡ್ ಮಾಡ್ಸೇವ್ರಿ. ಮುಂದ ನಮಗ್ ಬಂದಂತ 15 ಫೈನಾನ್ಸ್ ಒಳಗ ನಾವು ಶಾಲಾ ಮಕ್ಕಳಿಗೆ SC ST ಆಗ್ಲಿ, ಮುಂದ ಅಂಗವಿಕಲರಿಗೆ ಆಗ್ಲಿ, ನಮ್ಮ ಬಂದಂತ ಅನುದಾನದೊಳಗ ಅವ್ರಿಗೆಲ್ಲ ನಾವು ಹಂಚಿಕೆ ಮಾಡಿವ್ರಿ ಸರ. ಬುಕ್ಸ್ ಆಗ್ಲಿ ಮತ್ತು ಏನೇನು ಈ ಬೈಕ್ ಸೈಕಲ್ಗಳು ಇಂಥವೆಲ್ಲ ಸರ್ ನಾವು ಅನುಕೂಲ ಮಾಡಿದವ್ರು ಮಾಡಿಕೊಟ್ಟಿದ್ದೀರಾ? ಸರ್. ಸರಿ ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ಮಕ್ಕಳ ಜೊತೆ ತಮ್ಮ ಒಂದು ಯಾವ ರೀತಿ ಒಡನಾಟ ಇರ್ತಿತ್ತು? ತಾವು ವಿಸಿಟ್ ಮಾಡಿ ಬಿಸಿ ಊಟ ಆಗಿರ್ಬೋದು, ಕುಡಿಯೋ ನೀರ್ ಆಗಿರ್ಬೋದು, ಕೊಠಡಿ ಮತ್ತು ಹೈಮಾಸ್ಕ್ ಫ್ಲೇವರ್ಸ್ ಈ ರೀತಿ ಡೆವಲಪ್ಮೆಂಟ್ ಗಳಲ್ಲಿ ತಮ್ಮ ಒಂದು ಯಾವ ರೀತಿ ಪಾತ್ರ ಇರ್ತಿತ್ತು ಸರ್? ಸರ್, ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ, ನಮ್ಮ ಪ್ರೌಢ ಸ್ಕೂಲ್ ಅಲ್ಲಿ ಸರ ಎಲ್ಲ ನಮ್ಮ ಟೀಚರ್ಸ್ಗಳು, ನಮ್ಮ ಮೆಡಸರು, ಅಲ್ಲಿ ಇರ್ತಕ್ಕಂಥ SDMC ಸದಸ್ಯರು ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಸರ್ಕಾರದಿಂದ ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನೆಲ್ಲ ಕರ್ಕೊಂಡು ಅಲ್ಲಿ ಏನ್ ಅಭಿವೃದ್ಧಿ ಮಾಡ್ಬೇಕನ್ನೋದನ್ನೆಲ್ಲ ನಾವು ಸರಿಯಾಗಿ ಒಟ್ಟು ಕೂಡಿ ಮಾಡಿದೇವ್ರಿ. ಮತ್ ಬಿಸಿ ಊಟದ ಬಗ್ಗೆ ಆಗ್ಲಿ, ಇನ್ನುಳಿದ ಏನೋ ಒಂದು ಸರ್ಕಾರದ ಅನುದಾನ ಬಂದಿದ್ರಾಗ ನಾವು ಪ್ರತಿ ದಿನನಿತ್ಯ ಆದ್ರೂ ನಾವು ಶಿಕ್ಷಕರು ನಮ್ಮನ್ನ ಕರೆದಾಗ ನಾವು ಹೋಗಿ ಬಿಟ್ಟೇವ್ರಿ. ನಮ್ಮ SDMC ಅವರು ನಮ್ಮನ್ನ ಬಿಟ್ಟು ಏನ್ ಕೆಲಸ ಮಾಡ್ಯಾರ ಸರ್, ಅಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ? ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ವಾರ್ಡಿನ ಜನರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇವರ ಒಂದು ಆರೋಗ್ಯದ ಬಗ್ಗೆ ತಮ್ಮ ಒಂದು ಯಾವ ರೀತಿ ಪಾತ್ರ ಇರ್ತಿತ್ತು ಸರ್? ಸರ್, ನಮ್ಗಿಲ್ಲಿ ಆಲ್ರೆಡಿ ಹಿಂದ ನಮ್ಗ ಒಂದು ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಸರ್. ಅದು ಅಲ್ಲಿ ಒಬ್ರು ಬಾದುಸ್ತಿಂದ ನಮ್ಮ ಸಿಸ್ಟರ್ ಇದ್ರಿ, ಅವರು ಇಲ್ಲೇ ಇದ್ರು ಸರ್. ಅವ್ರು ಅವ್ರು ರಿಟೈರ್ಡ್ ಆದ ಬಳಿಕ ಅವ್ರ ಹೊರದಿಂದ ಇಲ್ಲಿ ಯಾರು ಬರಕ್ ಮನಸ್ಸು ಮಾಡ್ಲಿಲ್ಲ ಸರ್. ಅಲ್ಲಿ ಸ್ವಲ್ಪ ರೋಡ್ ಇರಕ್ಕಿಲ್ಲ, ಮುಂದ ಅದ ಬಿಲ್ಡಿಂಗ್ ಶಿಥಿಲಗೊಂಡಿದ್ದ ಕಾರಣಕ್ಕಾಗಿ ನಾವು ಹೊರಗಡೆ DOC ಅವ್ರ ಮಠನು, ನಮ್ಮ ಆರೋಗ್ಯ, ನಮ್ಮ ವೈದ್ಯಾಧಿಕಾರಿಗಳು ಮಠ ಗಮನಕ್ಕೆ ತಂದ ಸರ. ನಾವು ನಮ್ಮ JDP ಅವರ ಕಾದೋಳಿ JDP ಅವ್ರ ಮೇಡಮ್ ಇದ್ರ ಅವ್ರ ಗಮನಕ್ಕನ್ನು ತಂದಿದ್ರಿ. ಅವ್ರೆಲ್ಲ ಕೂಡ ಒಬ್ಬ ನಮ್ಗ ಇಲ್ಲಿ ಸಿಸ್ಟರ್ನೂ ಕಳಿಸಿ ಕೊಟ್ಟಿದ್ರು ಸರ್. ಈಗ ಸದ್ಯ ಆದ್ರೂ ನಾವು ನಮ್ಮ ಇತರ ಮೇಘನ ಪ್ರಯತ್ನದಿಂದ ಅವ್ರು ಬರ್ತಾ ಇದ್ದಾರೆ ಸರ್. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದು ಸುಮಾರು 3 ತಿಂಗಳಿಂದ 4 ತಿಂಗಳಾಗಿದೆ ಸರ್. ಸೊ ಈ ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಇವರು ನಿಮ್ಮ ಜೊತೆ ಮತ್ತು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಮೂಲ ಸೌಕರ್ಯಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸರ್. ನಾ ಈಗ ಆಲ್ರೆಡಿ ಹೇಳ್ಬೇಕಂತಂದ್ರ ಈಗ ನಾನು
15 ದಿವಸ ಹಿಂದ 15-20 ದಿವಸ ಸರ ಅದ್ರೊಳಗನ ಇಲ್ಲಿ ನಮ್ಮ ಬಾಜು ಹೊಣಿದ ಗ್ರಾಮದ ಗ್ರಾಮ ದೇವತೆಯ ದುರ್ಗಾ ದೇವಿಯವರ ಜಾತ್ರೆ ಆಯ್ತು ಸರ. ಸರಿ. ನಮ್ಮ ಊರ ಸೀಮೆನು ಹೊಣಿದ ಗ್ರಾಮಕ್ಕೆ ಸಂಬಂಧಪಟ್ಟದ ಸರ್ ಅರ್ಧ ಊರ. ಓಕೆ. ಅಲ್ಲಿ ಆ ಸಂಬಂಧಪಟ್ಟಂತ ಜನರ ಓಣಿ ಒಳಗ ಬೀದಿ ದೀಪ ಈಗಾರು ಸದ್ಯ ಇಲ್ಲ ಸರ. ನಾವಿದ್ದಾಗ ನಾವು ಹಾಕ್ಸ್ತಿದ್ವು. ಅವ್ರಿಗೆ ಹೋಗಿ ನಾವು PDO ಮೇಡಮ್ ಅವ್ರಿಗೆ ನಾವು ಹೋಗಿ ಹೇಳಿನಿ ಸರ, ಇಲ್ಲ ಹಿಂಗ ನಮ್ ಗ್ರಾಮ ದೇವಿ ಬಾಜು ಗ್ರಾಮದ ಗ್ರಾಮದ ಗ್ರಾಮ ದೇವಿ ಜಾತ್ರೆ ಐತಿ, ಮತ್ತ ಅಲ್ಲಿ ಬಲ್ಬಿನ ವ್ಯವಸ್ಥೆ ಮಾಡ್ರಿ, ಒನ್ನಾಟ ಆಡಕ್ ಬರ್ತಾವ, ರಾತ್ರಿನೂ ಬರ್ತಾವ ದೇವಿ ಅಂತ ಹೇಳಿದಾಗ ಅವ್ರ ಇನ್ನೂ ಮಠ ಬಂದ್ ಬಲ್ಬು ಹಾಕ್ಯಲ್ಲ. ನಾವ್ ಆಡಳಿತಿದ್ದಾಗ ಏನಕ್ಕಿತ್ತು, ನಾವು ಒಬ್ರ ನಾವು ಅದನ್ನ ನಾವು ಒಂದ್ ಅಂಗಡಿಗೆ ಹೋಗಿ ಕಾಸು ತಗೊಂಡ್ ಬಂದ್ ನಾವು ಕೈಲಿಂದ ರೊಕ್ಕ ಕೊಟ್ಟು ಮಾಡ್ತಿದ್ವಿ. ಈಗ ಅವ್ರಷ್ಟ ಕೇರ್ ತಗೋತಿಲ್ಲ ಸರ್. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಿರ್ಧಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಇದೆ ಸರ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ಖಂಡಿತವಾಗ್ಲೂ ಹೇಳ್ಬೇಕಂತಂದ್ರ ನಿಮಗ 1 ಗ್ರಾಮ 1 ಚಿಹ್ನೆ 1 ಪಕ್ಷದ ಚಿಹ್ನೆ ಅಂತ ಹೇಳಕ ನನಗೂ ಬಹಳ ಹೆಮ್ಮೆ ಅನಿಸ್ತದೆ ಸರ್. ಯಾಕಂದ್ರೆ ಇದ್ರಾಗ ನಾನು ಬಹಳಷ್ಟು ಅನುಭವನ ಅನುಭವಿಸಿದೀನಿ ಸರ್. ಆರಿಸ್ಕೊಂಡ್ ಬರಕ ನಾವು ನಮಗ್ ತಿಳುವಳಿಕೆ ಬಂದಾಗಿಂದ ನಾವು ಜನತಾ ಪರಿವಾರದಿಂದ ಬಂದವ ಸರ್. ನಾವು ನಮ್ಮ ಮನಿ ವೈಯಕ್ತಿಕ ವಿಚಾರ ಹೇಳ್ಬೇಕಂತಂದ್ರ ನಮ್ಮ ಹಿರಿಯರು ಹಿಂದ್ ಬಾಬಾಗೌಡ ಪಾಟೀಲ್ರವರು ರೈತ ಸಂಘದಿಂದ ಶಾಸಕರಾದ. ನಾವು ಅವ್ರಿಗೇನ ರೊಕ್ಕ ಕೊಟ್ಟು ಮಿಂಟಾನ ಸರ್. ನಾವು 10 ಕೊಟ್ಟೆವು 50 ಕೊಟ್ಟೆವು. ಆ ನಂತರ ಸಾಲಿಮಠ್ ಸ್ವಾಮಿಗಳು ಅಂತ ಹೇಳಿ ನಿಂತಿದ್ರು, ಅವ್ರಿಗೂ ನಾವು ಹಣ ಸಹಾಯ ಮಾಡಿವ್ರಿ. 100 ಕೊಟ್ಟೆವು 200 ಕೊಟ್ಟೆವು. ಆ ನಂತರ ಮಾರ್ಯಾಳ ಅವ್ರ MLA ಆದ ನಮ್ಮ ಕಿತ್ತೂರು ಶಾಸಕರು. ಅವರ ಹೇಳಿದ್ರು, ಘೋಷಣೆ ಮಾಡಿದ್ರು, ನಮ್ದು 8 ಲಕ್ಷ ರೂಪಾಯಿ ಸಾಲ ಐತಿ, ನನಗೆ ಟಿಕೆಟ್ ಸಿಕ್ಕತಿ BJP. ಅವ್ರು ಮೂಲತಃ ಅವ್ರು ಕಾಂಗ್ರೆಸ್ ಅನ್ನೋದವರು. ನಮ್ BJP ಟಿಕೆಟ್ ಸಿಕ್ಕಾಗ ಬಂಗಾರಪ್ಪ ಅವರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವ್ರು BJP ಸೇರಿದಾಗ ಅವ್ರು ಬಂದು ಅವ್ರಿಗೆ ಟಿಕೆಟ್ ಕೊಟ್ಟಾಗ ಅವ್ರಿಗೂ ನಾವು ಅಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಮಾಡ್ಯಾವ ಸರ್. ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ನಾವು ಬೆಂಬಲ ಹಣದ ಕೊಟ್ಟೆವು, ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ವಿ ಸರ್. ಈಗ ಸದ್ಯ ಆದ್ರೂ ನಾವು ಸರ, ನಾವು ಯಾರ ನಮ್ಮ ಪಕ್ಷಕ್ಕೆ ಶಾಸಕರ ಟಿಕೆಟ್ ಕೊಟ್ರೆ ನಮಗ ಇನ್ನೂ ಶಕ್ತಿ ಭಗವಂತ ಕೊಟ್ಟಾನ ಸರ್. ನಮ್ಮ ಕೈಲಿಂದ ದುಡ್ಡು ಹಾಕ್ಯವಂತ ಕೈ ಚಾಚುವಂತ ಕೊಟ್ಟಿಲ್ಲ. ಆದ್ರೆ ಇತ್ತಿರ್ಲಾಗ ಏನಾಗತ್ತ ಸರ್, ಶಾಸಕರಾದಂತವ್ರು ಒಂದು ಪಕ್ಷದಾಗ ಉಳಿವಾರ. ಇದೇನಾಗೈತಿ, ನಮ್ಮ ದೇಶದ ರಾಜಕಾರಣ ಇವತ್ತಿಗೆ ಬಿಸ್ನೆಸ್ ಆಗೈತೆ ಸರ್. ಇದು ಸೇವಾ ಭಾವನೆ ಅನ್ನೋಂಥದ್ರಲ್ಲಿ ನಿಸ್ವಾರ್ಥ ಸೇವೆ ಮಾಡೋರ ಇಲ್ಲ ಸರ್, ಸ್ವಾರ್ಥಿಗಳಾಗತ್ತಲ್ಲ. ಅದಕ್ಕೆ ನಮಗೇನಕ್ಕ ಕಾರ್ಯಕರ್ತರಿಗೆ ಇಷ್ಟೆಲ್ಲ ನಾವು ದುಡ್ದ ಇವ್ರನ್ನೆಲ್ಲ ಆರಿಸ್ಕ ಇವ್ರು ಅಲ್ಲೇ ಮುಂದ ಮನ್ಸಿಗೆ ಗೊಂದಲ ಆಗುತ್ತೆ. ಪಕ್ಷ ಬಿಟ್ಟು ಬೇರೆ ಪಕ್ಷ ಹೋಗ್ತಾರ, ಅವಾಗ ಕಾರ್ಯಕರ್ತರು ಆತ್ಮಹತ್ಯೆ ಮಾಡ್ಕೋತಾರ ಸರ್. ಇದೊಂದು ಇದಾಗತ್ ಸರ. ಇದು ಬಂದ್ ಆಗ್ಬೇಕು ಸರ್. ಇವ್ ಪಕ್ಷಾಂತರಿಗಳು ಏನ್ ಮಾಡ್ತಾರಲ್ಲ, ಅವ್ರು ಮತ್ತೆ ಯಾವ ಪಕ್ಷದವ್ರು ತಗೋಬಾರ್ದು. ಅವ್ರು ಮಾಡಿ ಅವ್ರ ಮೂಲ ಗುಂಪ ಮಾಡ್ಬೇಕು, ಹೊಸ ಕಾರ್ಯಕರ್ತರು ಟಿಕೆಟ್ ಕೊಡ್ಬೇಕು, ಕಾಯಕ ಬಂದವ್ ಸರ್. ನಿಷ್ಠಾವಂತಲೆ ದುಡ್ದಾರ್ ಕೊಡ್ಬೇಕು ಸರ್. ಸರಿ ಸರ್. ಸ್ಥಳಮಟ್ಟದಿಂದ ಏನ್ ಕೆಲಸ ಮಾಡ್ತಾರಲ್ರಿ ಅಂತ ಕಾರ್ಯಕರ್ತರ ನೋಡಿಕೆ ಟಿಕೆಟ್ ಕೊಡ್ಬೇಕು. ಈ ಬಿಸ್ನೆಸ್ ಮಾಡುವಂತ ಶಾಸಕರಿಗೆ ಟಿಕೆಟ್ ಕೊಡ್ಬಾರ್ದು ಸರ್. ಒಳ್ಳೆ ಮಂತ್ರಿಗಳಾಗಲ್ರಿ, ಯಾರಾಗಲ್ರಿ. ಮತ್ ಇನ್ನೊಂದ್ರಿ, ಈ ಹಣ ಗಳಿಸುವಂತ ಶಾಸಕರಾಗಬಾರ್ದು, ಜನ ಗಳಿಸುವಂತ ಶಾಸಕರಾಗಬೇಕು, ಜನರ ಕಣ್ಣೀರ್ ಒರೆಸುವಂತ ಶಾಸಕರಾಗ್ಬೇಕ್ರಿ. ನಮ್ಮ ಕ್ಷೇತ್ರದ ನಾಡಿ ಆಗ್ಬೇಕು ಸರ್ ಇವ್ರು. ಕರೆಕ್ಟ್. ಜನರ ಸೇವೆ ಮಾಡ್ಬೇಕ್ರಿ, ಅವ್ರ ಕಣ್ಣೀರ್ ಒರೆಸ್ಬೇಕು. ಬಡವರು, ದೀನದಲಿತರು, ಅಲ್ಪಸಂಖ್ಯಾತರಾಗ್ಲಿ, ಯಾರೇ ಹಿಂದೂ ಕಾಸ್ಟ್ನ್ಯಾಗ, ಲೆಂಜಾರ್ ಸಮಾಜದಾಗ ಆಗಲಿ, ಯಾರ ಸಮಾಜದಾಗ, ನಮ್ಮ ಹಾಲುವಂತ ಸಮಾಜದಾಗ ಆಗಲ್ರಿ, ಎಲ್ಲಾ ಒಂದೇ ಇದು ಸರಿ ಸಮಾನ ನೋಡ್ಕೊಂಡು ರಾಜಕಾರಣ ಮಾಡ್ಬೇಕು ಸರ್. ಮುಂದೆ ಜಾತಿ ಭೇದ ಭಾವ ಮಾಡ್ಬೇಕು ಸರ್. ನಾವೇನೋ ಹುಟ್ಟು ಬರುವಾಗ ಆ ಜಾತಿ ಈ ಜಾತಿ ಅಂತ ಹೇಳಿ ಹುಟ್ಟು ಬಂದಿಲ್ಲ, ಹುಟ್ಟು ಬಂದಿದ್ರೆ ನಾವು ಜಾತಿ ಮಾಡ್ಕೊಂಡು ಇಷ್ಟ ಸರ್. ಇದು ರಾಜಕಾರಣಿಗಳು, ಎಲ್ಲಾ ರಾಜಕಾರಣಿ ಎಲ್ಲಾ ಪಕ್ಷದಾಗ ಆ ಜಾತಿನ ಹಚ್ಚಾಕತ್ತಾರು. ಈಗ ಹೋಗ್ಲಾಡ್ಬೇಕು. ಈ ಜಾತಿ ಹಚ್ಚಾಕ ನಾವು ಬಡದಾಡ್ತೇವೆ. ನಮ್ಮ ದೇಶ, ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನಾವು ಹಾರಾಕ್ತೇವೆ. ಮುಂದೆ ನಮ್ಮ ಜಾತಿ ಇದು ಹೋಗ್ಬೇಕು ಸರ್, ಅದು ಹೋಗ್ಲಾಡ್ಬೇಕು ನಮ್ ದೇಶದಾಗ. ಸರಿ ಸರ್, ಅಭಿಪ್ರಾಯ ಇದೆ ನಿಮ್ದು. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ ಸರ್? ಸರ್, ನಾವು ರಾಜಕಾರಣ ಮಾಡ್ಬೇಕಂತ ನಮ್ಮ ಮೈತಾನ ಅಲ್ಲ ಸರ್. ನಮ್ಮ ಕಾಕ ಅವರು JDP ಉಪಾಧ್ಯಕ್ಷರು ಆಗ್ಯಾರ ಹುಣಸೆಗಟ್ಟಿ ಅವ್ರಿ. ಅವರು ಸರಿ ಸರಿ ಸರ್. ನಾವು ರಾಜಕಾರಣಕ್ಕ ಪ್ರವೇಶ ಮಾಡ್ಬೇಕಂತಂದ್ರ ನಾವು BJP ಕಾರ್ಯಕರ್ತರಾಗಿ ಏನ್ TP ಮೆಂಬರ್ ಮಾಡ್ಯವ್ರು, ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ್ ಮಾಡಿವ್ರು, ಅಧ್ಯಕ್ಷರ್ ಮಾಡಿವ್ರಿ. ಕೋಆಪರೇಟಿವ್ ಸಂಘದೊಳಗನು ಅವ್ರಿಗೆ ನಮ್ಮ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡ್ಕೊಂತ ಬಂದಿವ್ರಿ ಸರ್. ಇಲ್ಲಿವರೆಗೂ
ನಾವು ಏನು ಮಾಡಿದಂತ ಟಿ ಪಿ ಆಗಲಿ ಅಧ್ಯಕ್ಷರಾಗಲ್ರಿ ಮೆಂಬರ್ಗಳಾಗಲಿ ನಮ್ಮ ಕೆಲಸಗಳನ್ನ ನಮ್ಗ ಸರಿಯಾಗಿ ನಮ್ಮ ವೈಯಕ್ತಿಕ ಕೆಲಸಗಳು ಸರಿಯಾಗಿ ಮಾಡ್ಲೇನ್ರಿ ಅವರು ಜಗಳ ಹಾಕಿ ಕೆಲಸ ಮಾಡಕತ್ತಾರ್ರಿ. ಮುಂದೆ ನಮ್ಮದ ಭೂಮಿದು ನಮ್ಮ ಅಂತಂಬ್ರ ನಮಗ ಅಷ್ಟು ಭೂಮಿ ನೀವು ಮಾಡ್ಕೊರಿ ಅಂತ ತಿಂದಾಗನ ಅದನ್ನು ಅವರು ಕೆಲಸ ಪ್ರಯತ್ನ ಮಾಡಿ ಸರ್ ಕೆಲ್ಸೇ ಬಿಟ್ರಿ. ಸರಿ ಸರ್, ಮತ್ತೆ ಸರ್ ನಾವೀಗ ಜನಗಳ ಬೆಂಬಲದಿಂದನ ರಾಜಕಾರಣಕ್ಕೆ ಬಂದಿದ್ದು. ಸರಿ, ಮತ್ ನಮ್ದು ಒಂದು ಬಿಸ್ನೆಸ್ ಸರ್. ನಾವು ಜನರಿಗೆ ಒಂದು ಒಳ್ಳೇದನ್ನ ಮಾಡ್ತೇವ್ರಿ, ಕೆಟ್ಟದ್ ನೋಡ್ಲ ನಾವು ಹೆಚ್ಚಿನ ರೇಟ್ ತಗೊಳಕ್ ಹೋಗಲ್ಲ. ನಮ್ಮ ಬಡವ್ರು ಬಂದ್ರ ನಮ್ಗ ಅವ್ರಿಗೆ ಹಂಗ ಫ್ರೀ ಆಗಿ ಕೊಡ್ತೇವ್ರಿ. ಒಟ್ಟು ನಮ್ಮ ಬಡವ್ರ ಬಗ್ಗೆ ಬಹಳ ಕಾಳಜಿ ಐತೆ ಸರ್. ಜನಗಳ ಬೆಂಬಲದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದೆ. ಎಷ್ಟು ವರ್ಷ ಆಯ್ತು ಸರ್ ಈ ರಾಜಕಾರಣದಲ್ಲಿ ತಾವು ಬಂದು? ಒಂದ್ 25 ವರ್ಷ ಆಯ್ತು ಸರ್. ನಾವು ಒಂದ್ 20-25 ವರ್ಷ ಆಯ್ತು ಸರ್. ಮತ್ ನಮಗ್ ಜನ ಏನ್ ನಮಗ ನಾವು ಎಲೆಕ್ಷನ್ ಮಾಡಿದ ಪಂಚಾಯತಿ ರೊಕ್ಕ ಪಕ್ಕ ಏನ್ ತಗೊಂಡಿಲ್ಲ, ಅವರ ನಮಗನ್ನ ಕೊಟ್ಟಾರ್ರಿ. ಸರಿ ಸರ್, ಸರಿ ಸರ್. ಸರಿ, ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮ್ಮ ಕಾರಣ ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಏನಿಲ್ಲ ಸರ್, ನಾವು ರಾಜಕಾರಣ ಬರ್ಬೇಕಂತಂದ್ರ ನಾವು ಮಾಡಿದಂತ ಟಿ ಪಿ ಮೆಂಬರ್ಗಳಾಗಲ್ರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ನಮ್ಮ ಕೋಆಪರೇಟಿವ್ ಸದಸ್ಯರ ಅಧ್ಯಕ್ಷರಾಗಲ್ರಿ, ನಾವು ಅವ್ರಿಗೆ ಕೆಲಸ ದುಡ್ದ ಕಾರ್ಯಕರ್ತರ ಎಲೆಕ್ಷನ್ದಾಗ ದುಡಿದ್ರು ಅವ್ರು ನಮ್ ಕೆಲ್ಸಗಳು ಸರಿಯಾಗಿ ಮಾಡ್ಕೊಡ್ಲಿಲ್ಲ ಸರ್. ನಮ್ಮ ಮೇಲೆ ಬಂದೇ ಸರಿ ಮಾಡ್ಲಿಲ್ಲ. ಹೊಳ್ಳಿ ನಾವು ಮಾಡಿದಂತ ಏನ್ ಅವ್ರ ಕ್ಯಾಂಡಿಡೇಟ್ಗಳು ಬೇರೆ ಬೇರೆ ಪಕ್ಷದಾಗ ವಿಲೀನಗೊಂಡ ಅವ್ರವ್ರು ಕೂಡಿ ಏನೋ ಅತಿಕ್ರಮಣ ಹಿಂಗದು ಮಾಡೋದು, ದುಡ್ಡು ಹೊಡಿಯೋದು ಇಂಥದೆಲ್ಲ ಮಾಡಕತ್ತಾರ ಸರ್. ನಮಗ ಸಹಿಸಕ್ ಆಗದಕ್ಕ ನಾವು ಅವ್ರ ವಿರುದ್ಧ ಎಲೆಕ್ಷನ್ ಮಾಡಿದ್ವಿ ಸರ್. ಈಗ ಸದ್ಯ ಆದ್ರೂ ಸರ್ ನಾವು ಯಾವುದೇ ಒಂದು ನಮ್ಮ ಹೊರಗಡೆಯಿಂದ ನಮ್ಮ ಪಂಚಾಯತಿ ಏನಾರ ಒಂದಿಟ್ಟು ಸ್ವಲ್ಪ MLC ಎಲೆಕ್ಷನ್ ಆಗೋದು ಹಣ ಬಂದಿದೆ ಸರ್. ನಮ್ ಬಿಜೆಪಿ ನಾವು ಗುಡಿ ಕಟ್ಟಕ ಕೊಟ್ಟೇನ್ ಸರ್, ಹೊರತಾಗಿ ಮನೆಗೆ ತಂದಿಲ್ಲ ಸರ್ ಒಂದ್ ಪೈಸಾ. ಸರ್, ಇವಾಗ ಜನಗಳ ಬಾಯಲ್ಲಿ ಕೂಡ ನಿಮ್ಮ ಹೆಸರಿದೆ. ನಿಮ್ಮ ಒಂದು ಕರ್ತವ್ಯ, ನಿಮ್ಮ ಒಂದು ಕೆಲಸ ನೋಡಿ, ಅಭಿವೃದ್ಧಿ ನೋಡಿ ಜನಗಳು ಮೆಚ್ಚುಗೆ ಪಟ್ಟು ಮುಂಬರುವ ಚುನಾವಣೆಯಲ್ಲಿ ನಿಮ್ಮನ್ನೇ ಆಯ್ಕೆ ಮಾಡಿ ನಿಮಗೆ ಮತ್ತೊಂದು ಅವಕಾಶ ಕೊಟ್ಟು ನಿಮ್ಮನ್ನೇ ಆರಿಸಿ ತರುವಂತ ಬೇಡಿಕೆ ಕೂಡ ಇದೆ, ಜನಗೊಂದು ಅಭಿಪ್ರಾಯ ಕೂಡ ಇದೆ. ಸರ್, ನಿಮ್ಮ ಅಭಿಪ್ರಾಯ ಏನಿದೆ? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ಸರ್, ನಮ್ಮ ಕಾರ್ಯಕರ್ತರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಾರ ಸರ್. ನಾವು ಕೆಲ್ಸಾನು ಮಾಡೇವ್ರಿ. ಅವ್ರು ನಮಗ ಮಾಡಂತಂದ್ರ ನಮ್ದಂತೂ ಆಲ್ರೆಡಿ ಈಗ ಎಲೆಕ್ಷನ್ ಮಾಡ್ಬೇಕು ಅನ್ನೋಂತ ಇದಿಲ್ರಿ ಸರ್. ಮುಂದಿನ ಅಭಿಪ್ರಾಯ ಇಲ್ಲ. ಒತ್ತಡ ಬಂದ ನಮ್ಮ ಪಕ್ಷದಾಗ ಕ್ಯಾಂಡಿಡೇಟ್ಗಳು ಸಿಗ್ಲಿಲ್ಲ ಅಂತಂದ್ರೆ ಅನಿವಾರ್ಯ ಬರ್ತೈತಿ, ನಾವು ಮಾಡಬೇಕಾಗತ್ತೆ. ಜನ ಬೆಂಬಲದಿಂದ ನಮ್ಮ ಕಾರ್ಯಕರ್ತರಿಂದ ನಮ್ಮ ಪಕ್ಷದಾಗ ಏನಾರ ಕ್ಯಾಂಡಿಡೇಟ್ಗಳು ಸಿಗ್ಲಿಲ್ಪ ಅಂತಂದ್ರೆ ನಾವು ನಮಗ ಒಂದು ನಾಯಕ ಮಾಡಿದ್ರು ನಮ್ಮ ಊರಾಗ ನಮಗ ಒಂದು ಐದು ಸರ ಅವ್ರು ನಮ್ಮ ಹಿರಿಯರು ಹೇಳಿದಂಗೆ ನಾವು ಸ್ಪಂದನೆ ಮಾಡ್ಬೇಕಾಗತ್ತೆ ಸರ್. ಸರಿ ಸರಿ ಸರ್, ತಮ್ಮನ್ನ ಆರಿಸಿದಂತ ನಿಮ್ಮ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಸರ್, ಅವ್ರಿಗೆ ನಾವು ಕೃತಜ್ಞತೆ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಂತಂದ್ರ ಪಾಪ ಅವರು ಏನೇನೋ ಕನಸು ಇಟ್ಕೊಂಡಿರ್ತಾರ ಸರ್. ಸರಿ, ನಾವು ಆಯ್ಕೆ ಮಾಡಿ ಕಳಿಸಿದಂತ ಸದಸ್ಯರು ನಮಗೂ ಮನಿ ಏನೇನು ಮಾಡಿಕೊಡ್ತಾರೋ, ಈ ಬೀದಿ ದೀಪ ಆಗ್ಲಿ, ಏನೋ ಮುಂದೆ ದನದ ಶೆಡ್ ಆಗ್ಲಿ, ಕುರಿ ಶೆಡ್ ಆಗ್ಲಿ, ಇಂಥವೆಲ್ಲ ಏನೋ ಕೃಷಿ ಹೊಂಡಗಳಾಗಲ್ರಿ, ಹಲವಾರು ಅವ್ರು ಹೋಗೋದಾಗ ಈ ಕಚ್ಚಾ ಗಟ್ಟರಗಳಾಗಲ್ರಿ, ಈ ನರೇಗಾದಾಗ ಏನೇನೋ ಇಂಥ ಕನಸುಗಳು ಸರ. ಅವನ್ನ ನಮ್ಯಾಗ ವಿಶ್ವಾಸ ಇಟ್ಟು ನಮ್ ಮಾಡಿದಾರಂದ್ರೆ ಅವ್ರಿಗೂ ನಾವು ಕೆಲಸ ಮಾಡಿಕೊಡಕ ನಾವು ಅಲ್ಲಿ ನೋಡ್ಬೇಕತ್ತ ಸರ್. ಸರಿ ಸರ್, ಜನ ಹೇಳಕ್ ಇಷ್ಟಪಡ್ತಿದ್ದೀರಾ. ಸರಿ ಸರ್, ನಿಮ್ಮ ಸಮಯವನ್ನು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಲಿಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಓಕೆ ಸರ್.